Teachers burn like a candle to shine the students' life. By saying this, I wish you a pleasant morning. I am Shreya Varatman from 10th grade. Today I want to share my opinions with you. Opinions are not only sharing of words, it's about the feelings and emotional bondage with our teachers and with our friends. First, I would like to say about our Chalukya's coaching. ನಮ್ಮ ಚಾಲುಕ್ಯ ಕೋಚಿಂಗ್ ನ ಟಾಪ್ 1 ಅಂತ ಕರೀತಾರ. ಸುಮ್ಮ ಹಂಗ ಕರೆಯಂಗಿಲ್ಲ. ಎದು ಕರೀತಾರಪ್ಪ ಅಂದ್ರ ನಮಗ ಎಜುಕೇಶನ್ ಪ್ಲಸ್ ಕ್ಯಾರೆಕ್ಟರ್ ಪ್ಲಸ್ ಬಿಹೇವಿಯರ್ ನ ಕಲಿತೈತಿ. ನಾವ್ ಮುಂದ ಸೊಸೈಟಿ ಒಳಗ್ ಹೆಂಗಿರ್ಬೇಕಂತ ಹೇಳಿ ನಮ್ಗೆ ಹೇಳ್ಕೊಡ್ತೈತಿ. ಮತ್ತ ನಾವು ಬಾಳ ಎಂಜಾಯ್ ಮಾಡಿದ್ವಿ. ನಾನು ಶಶಿಕಾಂತ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವರು ಗ್ರಾಮರ್ ಮಾಸ್ಟರ್. ನಂಗೆ ಫಸ್ಟ್ ಅವರು ನಾನು ಯಾವತ್ತೂ ಹಾಸ್ಟೆಲ್ ಇಲ್ಲ. ಇದ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅವ್ರ ಬಗ್ಗೆ ಹೇಳಕ್ ಯಾಕೆ ಇಷ್ಟಪಡ್ತೀನಿಪ್ಪ ಅಂದ್ರೆ ನಾನು ಫಸ್ಟ್ 2ನೇ ದಿನ ಬರೋಣ ಸರ್ ನವಲ್ ಸರ್ ನಾ ಹಾಸ್ಟೆಲ್ ಬಿಟ್ಟು ಹೋಗ್ತೀನಿ, ನಂಗೆ ಇರಾಕ್ ಆಗ್ಬಂತ ಅವ್ರು ನಂಗೆ ಎನ್ಕರೇಜ್ ಮಾಡಿದ್ರ ಅವಾಗ ನಾ ಸ್ಪೀಚ್ ಮಾಡ್ಬೋದಿತ್ತು, ನಾನು ಲೋಕಲ್ ಮಾಡಿದ್ರು. ಆದ್ರೆ ಈ ತರ ನಾನು ಎಮೋಷನಲ್ ಬಾಂಡೇಜ್ ಯಾವ ಟೀಚರ್ಸ್ ಜೊತೆನೂ ಬೆಳಿತಿದ್ದಿಲ್ಲ. ಅದಕ್ಕೆ ನಾ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಶಶಿಕಾಂತ್ ಸರ್ ಅವರು ನಮ್ ಚಾಲುಕ್ಯದ ಹೆಡ್ ಅದಾರ. ಆದ್ರೆ ಯಾವತ್ತೂ ಅವ್ರು ಯಾರ ಮೇಗೂ ಅಧಿಕಾರ ಚಲಾಯಿಸಿಲ್ಲ. ಎಲ್ಲಾ ಸ್ಟಾಫ್ ಮೆಂಬರ್ ಟೈಪ್ ಕೆಲಸ ಮಾಡ್ಯಾರ. ಮತ್ತ ಅವ್ರಿಗೆ ಒಂಥರ ನಂಗೆ ಒಂಥರ ಪ್ರೌಡ್ ಫೀಲ್ ಆಗಾಕತೈತಿ. ಯಾಕಪ್ಪ ಅಂದ್ರ ನಾನು ಅವ್ರ ಇನ್ಸ್ಟಿಟ್ಯೂಷನ್ದಾಗ ಕಲಿಯಾತೀನಿ ಅಂತ ಹೇಳಿ ನಂಗೆ ಭಾಳ ಪ್ರೌಡ್ ಫೀಲ್ ಐತಿ. ಮತ್ತ ಅವರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಫಾರ್ ಬೀಯಿಂಗ್ ಅ ಸಚ್ ಅ ವಂಡರ್ಫುಲ್ ಸರ್ ಫಾರ್ ಮೀ. ನೆಕ್ಸ್ಟ್ ನಾನು ಪಾಟೀಲ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರು ನಮ್ಮ ಹಿರಿಯ ಗುರುಗಳು. ಅವ್ರು ಯಾವಾಗ್ಲೂ ನಮ್ನ ಅವ್ರು ನಮ್ಗೆ ಟೀಚ್ ಮಾಡಂಗಿಲ್ಲ. ಯಾವಾಗ್ಲೂ ಏನ್ ಕೇಳ್ತಾರಪ್ಪ ಅಂದ್ರ ಊಟ ಆಯ್ತಾ ಅಮ್ಮ, ನಾಷ್ಟಾ ಮಾಡಿದ್ರ ಅಮ್ಮ ಅಂತ ಹೇಳಿ ಕೇಳ್ತಾರ. ಮತ್ ನಮ್ಗೆ ಭಾಳ ಕೇರಿಂಗ್ ಪರ್ಸನಾಲಿಟಿ ಅಂತ ನೋಡ್ಕೋತಾರ. ಸೇಮ್ ತಮ್ಮ ಮಕ್ಕಳ ಟೈಪ್ ಟ್ರೀಟ್ ಮಾಡ್ತಾರ. ನಂಗೆ ಮತ್ತು ಅವ್ರು ಯಾವಾಗ್ಲೂ ಒಂದ್ಸಲಿ ಮೋಟಿವೇಶನ್ ಹೇಳಿದ್ರು. ಮುಂಜಾನು ನಂಗೆ ಸರ್ ಸ್ವಲ್ಪ ಭಯ ಆಗತೈತಿ ಸರ್ ಇವತ್ತು ಸ್ಪೀಚ್ ಮಾಡಕ್ ಅಂತೇಳಿ ನಂಗೆ ಎನ್ಕರೇಜ್ ಮಾಡಿ ನಂಗೆ ಇಂಗ್ಲೀಷ್ ಇವತ್ತು ಅವ್ರು ನಂಗೆ ಮುಂಜಾನೆ ಎನ್ಕರೇಜ್ ಮಾಡಿ ನಂಗೆ ಧೈರ್ಯ ತುಂಬಿದ್ರು. ಆದ್ರೆ ಸ್ವಲ್ಪ ಭಯ ಆಗತ್ತಿತ್ತು, ಈಗ ಫುಲ್ ಹೋಯ್ತು. ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಅ ಸಚ್ ಅ ವಂಡರ್ಫುಲ್ ಸರ್. ಆ್ಯಂಡ್ ನೆಕ್ಸ್ಟ್ ಅಬೌಟ್ ಸುಧಾಕರ್ ಸರ್. ಅವರು ಸೈನ್ಸ್ ಸ್ಟಾರ್ ಆಗಿ ನಮ್ಗೆ ಸೈನ್ಸ್ ಎಲ್ಲ ಅವ್ರ ಫಸ್ಟ್ ಸ್ಟಾರ್ಟಿಂಗ್ ಲೇಟ್ ಆಗಿ ಬಂದ್ರು. ನಂಗೆ ಡೌಟ್ ಇತ್ತು ಒಂದು ಸ್ವಲ್ಪ ಇವ್ರು ಸೈನ್ಸ್ ಸಿಲೆಬಸ್ ಮುಗಿಸ್ತಾರೆ ಇಲ್ಲ ಅಂತ. ಆದ್ರೆ ಅವರು ಎಲ್ಲಕ್ಕಿಂತ ಫಸ್ಟ್ ಸೈನ್ಸ್ ಸಿಲೆಬಸ್ ಮುಗಿಸಿ ನಮ್ಗೆ ಸೈನ್ಸ್ದಾಗ ಒಂದು ಸ್ವಲ್ಪ ಮುಂದೆ ಬರಾಕ ಮತ್ತು ನಂಗೆ ಸೈನ್ಸ್ ಬೇಸ್ಮೆಂಟ್ ಕೊಟ್ಟರು. ಅದಕ್ಕೆ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸಚಿನ್ ಸರ್. ಅವ್ರನ್ನ RCB ಯಂಗ್ಸ್ಟಾರ್ ಅಂತ ಕರೀತಾರೆ ಎಲ್ಲಾರು. ಒಂದಿನ ಊಟ ಆದ್ಮ್ಯಾಗ ಅವ್ರು ನಂಗೆ ಮೋಟಿವೇಶನಲ್ ಸ್ಪೀಚ್ ಏನಂತ ಹೇಳಿದ್ರಪ್ಪ ಅಂದ್ರೆ 10th ಆದ್ಮ್ಯಾಗ ನೀವು ಏನ್ ಮಾಡ್ತೀರಿ, ಏನ್ ಕಲಿತೀರಿ ಅಂತೇಳಿ ಎಷ್ಟ್ ಚಂದ ಮೋಟಿವೇಶನ್ ಹೇಳಿದ್ರಂದ್ರ ಅವ್ರು ಹೇಳಿದ್ಮ್ಯಾಗ ಅನಿಸ್ತು ನಾವು ಓದ್ಬೇಕಿನ್ನ ನಮ್ಗೊಂದು ಹೊಸ ಸ್ಪಿರಿಟ್ ನ ತಂದು ಕೊಟ್ರು. ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಅ ಸಚ್ ಅ ವಂಡರ್ಫುಲ್ ಸರ್ ಫಾರ್ ಮೀ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸಚಿನ್ ಸರ್ ನೆಕ್ಸ್ಟ್ ಶ್ರೀಧರ್ ಸರ್. ಅವ್ರ ಒಂಥರ ಶೈನಿಂಗ್ ಸ್ಟಾರ್ ಇದ್ದಂಗ ನಮ್ ಚಾಲುಕ್ಯ ಕೋಚಿಂಗ್. ಯಾಕಪ್ಪ ಅಂದ್ರೆ ಎಲ್ಲಾರ ಜೊತೆನೂ ಎಷ್ಟ್ ಕ್ರೇಜ್ಲೆ ಮಾತಾಡ್ತಾರಪ್ಪ ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸಿಗೆ ಅವ್ರು ಇಷ್ಟ ಆಗ್ತಾರ. ಯಾಕಂದ್ರೆ ಎಲ್ಲಾರ್ನು ಮೋಟಿವೇಟ್ ಮಾಡ್ತಾರ, ಎನ್ಕರೇಜ್ ಮಾಡ್ತಾರ, ಮತ್ತ ಎಲ್ಲಾರ ಜೊತೆನೂ ಕಾಮಿಡಿಯನ್ ಆಗಿ ಇರ್ತಾರ. ಅದಕ್ಕೆ ಥ್ಯಾಂಕ್ ಯು. ಆಮ್ಯಾಗ ಬಳ್ಳಾರಿ ಸರ್, ನೋಬಾಲ್ ಸರ್. ನಾವು ಅವ್ರಿಗೆ ಯಾಕೆ ನಾವು ನೋಬಾಲ್ ಅಂತ ಕರಿತಂದ್ರ ಒಂದ್ಸಲಿ ಮ್ಯಾಚ್ ಆಗತ್ತಿತ್ತು. ಆ ಮ್ಯಾಚ್ ಆಗೋ ಮುಂದೆ ಅವ್ರು ಒಂದ್ ಓವರ್ದಾಗ 5 ನೋಬಾಲ್ ಹಾಕಿ ಒಂದ್ ರೈಟ್ ಬಾಲ್ ಹಾಕಿದ್ರು. ಅವಾಗ ನಾವು ನೋಬಾಲ್ ಅಂತ ಹೇಳಿದ್ರ ನಿಮ್ ನೋಬಾಲ್ ಅಂದ್ರೆ ಏನಂತ ಗೊತ್ತೈತಿ ಅಂತ ನಾವು ಕಾಲ್ ಎತ್ತಿ ತೋರ್ಸಿದ್ದಕ್ಕ ಅವತ್ತಿಂತ್ರ ನೋಬಾಲ್ ಅಂತ ಕರಿಯಾತೀವಿ. ಸರ್ ನಿಮ್ಗೆ ಏನ್ರ ಹರ್ಟ್ ಆಗಿದ್ರ ಸಾರಿ ಸರ್, ಆದ್ರೆ ನಾವು ಜೋಕಿಲೆ ಮಾಡಿದ್ವಿ ಸರ್ ಅಂತ ನೋಬಾಲ್ ಸರ್. ಮತ್ತ ಅವ್ರು ನಮ್ಗ ಯಾವಾಗ್ಲೂ ಕಾಮಿಡಿಯನ್ ಆಗಿ ನಮ್ಗೆ ಲೈಫ್ ಪ್ರೊಸೆಸ್ ಪಾಠ ಹೇಳಿದ್ರು. ಯಾವಾಗ್ಲೂ ಕಾಮಿಕ್ ಆಗಿ ಎಲ್ಲಾರ ಜೊತೆನೂ ಕಾಮಿಡಿ ಮಾಡ್ಕೊಂತ ನಮ್ಗೆಲ್ಲ ಈ 2 ತಿಂಗಳು ಬೋರ್ ಆಗ್ಲಾರಂಗ ನಗ್ಸ್ಯಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಾಮಿಡಿಯನ್ ಸರ್. ನೆಕ್ಸ್ಟ್ ಸಾವಿತ್ರಿ ಮಿಸ್ ಮತ್ತೆ ದಳವಾಯಿ ಸರ್ ಬಗ್ಗೆ ಇಬ್ಬರದು ಕೂಡ ಹೇಳ್ತೀನಪ್ಪ. ಯಾಕಪ್ಪ ಅಂದ್ರ ಅವ್ರಿಬ್ರು ಪಾರ್ವತಿ ಪರಮೇಶ್ವರ್. ಅದಕ್ಕೆ ಜೋಡಿಲೇ ಹೇಳಕ್ ಇಷ್ಟಪಡ್ತೀನಿ.
ಫಸ್ಟ್ ದಳವಾಯಿ ಸರ್ ಬಗ್ಗೆ ಹೇಳ್ತೀನಿ. ಅವ್ರ ಮುಂಜಾನೆ ನಮ್ಗ ವಿಸಿಲ್ ಕೊಟ್ಟು 5 o'clock ವಿಸಿಲ್ ಹಾಕಿ ಎಬ್ಬಿಸ್ತಾರ. ಎಬ್ಬಿಸಿದ 6:30ಗೆ ಈಚ ಕಡೆ ಕರ್ಕೊಂಡ್ ಬರ್ತಾರ. ಅವ್ರು ನಮ್ನ ಅಷ್ಟ ಕಳಿಸ್ಬೋದು, ಆದ್ರೆ ನಮ್ ಜೊತೆ ಬಂದ ನಾವ್ ಸೆಕ್ಯೂರ್ ಆಗಿದ್ದೀವೋ ಇಲ್ಲ ಎಲ್ಲಾರ್ನು ಕೌಂಟ್ ತಗೊಂಡ ನಮ್ಗೆ ಇಲ್ಲಿ ಮಟ್ಟ ಕರ್ಕೊಂಡ್ ಬಂದ ಈ 2 ತಿಂಗಳೊಳಗ ನಮ್ ಸೆಕ್ಯೂರಿಟಿನ ನೋಡ್ಕೊಂಡಾರ. ಥ್ಯಾಂಕ್ ಯು ಸರ್. ಮತ್ ನಮ್ ಸಾವಿತ್ರಿ ಮಿಸ್ ಅವ್ರ ನಮ್ಗ್ ಬಾಳ ಬೈತಿದ್ರ. ನಾ ಅಂತೀನಿ ಮೊದಲ ಇವ್ರು ನಮ್ಗ್ ಯಾಕೆ ಬರೀ ಬೈತಾರ, ಇವತ್ ಗೊತ್ತಾದ ನಂಗ್ ಮುಂಜಾನೆ ಅವ್ರ ಬೈದಿದ್ದು ಸೀರಿಯಸ್ ಆಗಲ್ಲ, ನಮ್ ಒಳ್ಳೇದಕ್ಕ ಬೇದಾರ. ಮತ್ ನಮ್ ಕರೆಕ್ಟ್ ವೇ ಒಳಗ ಕರ್ಕೊಂಡ್ ಹೋಗಾಕ ಬೈದಾರ. ನಾ ಫಸ್ಟ್ ಅನ್ಕೊಂಡಿದ್ದೆ ಇವ್ರ ಮ್ಯಾಮ್ ನಮ್ ಜೊತೆ ಎಷ್ಟ್ ಚಲೋ ಅದಾರಪ್ಪ ಅಂದ್ರ ಸೇಮ್ ನಮ್ ಮದರ್ ಪ್ಲೇಸ್ನ ನಮ್ಗ್ ರಿಪ್ಲೇಸ್ ಮಾಡ್ಯಾರ. ಮತ್ತ ನಮ್ ದಳವಾಯಿ ಸರ್ ಮತ್ತ ಸಾವಿತ್ರಿ ಮ್ಯಾಮ್ ಹೆಂಗಪ್ಪ ಅಂದ್ರ ನಮ್ ಫಾದರ್ ಮದರ್ ಇದ್ದಂಗ. ಥ್ಯಾಂಕ್ ಯು ಫಾದರ್ ಮದರ್ ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಸರ್ಸ್ ಅಂಡ್ ಮೇಡಮ್ ಫಾರ್ ಮೀ. ನೆಕ್ಸ್ಟ್ ಮ್ಯಾಥ್ಸ್ ಸರ್, ಅವರ್ ಕಿಂಗು ಸರ್. ಅವ್ರ ಯಾಕೆ ಕಿಂಗು ಸರ್ ಅಪ್ಪ ಅಂದ್ರ ಒಂದ್ಸಲಿ ಅವ್ರ ನೇಮ್ ಕೇಳಿದಾಗ ಅವರು ರಾಜು ಸರ್ ಅಂತ ಹೇಳಿಲ್ಲ. ಅವಾಗ ಅವ್ರು ಗಾಡಿ ಮ್ಯಾಗ ಕಿಂಗ್ ಅಂತ ಬರ್ದಿತ್ತು, ಅದ್ರ ರಾಜು ಇದ್ ಸಂಬಂಧ ಕಿಂಗು ಸರ್ ಅಂತ ಹೇಳಿದ್ರ. ಅವ್ರು ನಂಗೆ ಯಾವಾಗ್ಲೂ ನಂಗ್ ನಿದ್ದಿ ಮಾಡೋ ಹವ್ಯಾಸ ಬಾಳ ಐತಿ. ಅದಕ್ಕ ಅವ್ರ ನಂಗ್ ನಿದ್ದಿ ಮಾಡೋ ಹವ್ಯಾಸ ಬಾಳ ಐತಿ. ಅದಕ್ಕ ಅವ್ರ ನನ್ನ ಹೆಸರು ಯಾವಾಗ್ಲೂ ಶ್ರೇಯಾ ಅವ್ರೆ ಅಂತ ಕರಿತಿದ್ರ. ಅವಾಗ ನಾನ್ ಜರ್ದಾ ಕ್ಲಾಸ್ ಒಳಗ ಒಂದ್ ಸ್ವಲ್ಪ ಅಟೆಂಡ್ ಆಗಿರಿ ಅಂತೇಳಿ ನನ್ ದಿವ್ಸ ಕ್ಲಾಸ್ನಾಗ ಒಂದ್ಸಲಿ ಕರಿತಿದ್ರ. ಅದ್ ನಂಗೆ ಬಾಳ ಇಷ್ಟ ಆಕಿತ್ತು. ಯಾಕಪ್ಪ ಅಂದ್ರ ನಾನ್ ನಿದ್ದಿ ಒಳಗ್ ಹೋದಾಗ ಅವ್ರ ನನ್ ಎಬ್ಬಿಸ್ತಿದ್ರ ಕ್ಲಾಸ್ ಕೇಳುವ ಅಂತೇಳಿ. ಅದಕ್ಕ ನಂಗೆ ಅವ್ರ ಬಾಳ ಫೇವ್ರೇಟ್. ಮತ್ ಒಳ್ಳೆ ಮ್ಯಾಥ್ಸ್ ಸಿಲೆಬಸ್ ಒಳಗ ನನ್ ಬೇಸ್ಮೆಂಟ್ ಕಡಿಮೆ ಇತ್ತು. ಇಲ್ಲಿ ಬರೋಣ ಮ್ಯಾಥ್ಸ್ ಬಾಳ ಟಫ್ ಅನ್ಕೊಂಡಿದ್ದೆ, ಆದ್ರೆ ಗುಳಿ ಸರ್ ಇಂತ ಆ ಮಾತ್ ಸುಳ್ಳಾತು. ನಂಗೆಲ್ಲಾ ಮ್ಯಾಥ್ಸ್ ಇಲ್ಲಿ ಬರೋಣ ಪರ್ಫೆಕ್ಟ್ ಅನ್ಸಾತು. ಮತ್ತ ನನ್ ಟೆಸ್ಟ್ ಒಳಗೆಲ್ಲ ಮಾರ್ಕ್ಸ್ ಚಲೋ ಸ್ಕೋರ್ ಮಾಡೀನಿ. ಅದೆಲ್ಲ ಕಾರಣ ಗುಳಿ ಸರ್. ಅವ್ರ ಟೀಚಿಂಗ್ ಇಂತ ನಂಗೆ ಮ್ಯಾಥ್ಸ್ ಚಲೋ ಮಾರ್ಕ್ಸ್ ಬರ್ಲಿ ಅಂತ ಪೆಟ್ಕೋತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಗೀತಾ ಮ್ಯಾಮ್. ನಂಗೊಂಥರ ಈ ಚಾಲುಕ್ಯಕ ತಾಯಿ ಇದ್ದಂಗ ಅವ್ರ ನಂಗ ಯಾವಾಗ್ಲೂ ಒಂದ್ಸಲಿ ಜ್ವರ ಬಂದ ಮ್ಯಾಗ್ ಮಲ್ಕೊಂಡಾಗ ನಂಗ್ ಬಂದ್ ಎಬ್ಬಿಸಿ, ಅಮ್ಮ ನಿಂಗ್ ಇನ್ನೂ ಆರಾಮಾಗಿಲ್ಲ, ನನ್ ಪೇರೆಂಟ್ಸ್ ಇಲ್ಲಿ ಕಟ್ಟಿದಂತ ಅಮೌಂಟ್ ವ್ಯಾಲ್ಯೂನ ನಂಗೆ ತಿಳಿಸಿ ಆಮ್ಯಾಗ ನಂಗ ಮೆಡಿಸನ್ಸ್ ಎಲ್ಲಾ ಕೊಟ್ಟೆ ನಂಗೆ ಆರಾಮಾಗುವಂಗ್ ಮಾಡಿ ನನ್ ಕ್ಲಾಸ್ ಎಲ್ಲಾ ಅಟೆಂಡ್ ಮಾಡೋಂಗ್ ಮಾಡಿ ನಂಗೆ ಬಾಳ್ ಹೆಲ್ಪ್ ಮಾಡ್ಯಾರ ಗೀತಾ ಮಿಸ್. ಮತ್ತ ಅವ್ರು ಹೆಡ್ ಆಫ್ ದ ಈ ಇನ್ಸ್ಟಿಟ್ಯೂಷನ್ ಆದ್ರ ಯಾವತ್ತೂ ಆ ಅಧಿಕಾರ ಯಾವ ಮಿಸ್ ಮ್ಯಾಗು ಯಾವ ಸ್ಟೂಡೆಂಟ್ಸ್ ಮ್ಯಾಗು ಚಲಾಯಿಸ್ಕೊಂಡಿಲ್ಲ. ಇಂತ ಕ್ವಾಲಿಟಿ ಇರುವಂತ ಮ್ಯಾಮ್ ಮತ್ತ ಇಂತ ಕ್ವಾಲಿಟಿ ಇರುವಂತ ಸರ್ಸ್ ನಮ್ಗೆ ಸಿಕ್ಕಿದ್ದಕ್ಕ ಬಾಳ ಹೆಮ್ಮೆ ಅಂತ ನಾ ಪಡ್ಕೊಂತೀನಿ. ಥ್ಯಾಂಕ್ ಯು ಮ್ಯಾಮ್. ಅದಾದ್ಮೇಲೆ ಸೌಜನ್ಯ ಮಿಸ್ ನಂಗೆ ಬಾಳ ಇಷ್ಟ. ಫಸ್ಟ್ ನಾವ್ ಅನ್ಕೊಂಡಿದ್ದೆ ಫಸ್ಟ್ ಕ್ಲಾಸಿಗೆ ಬಂದಾಗ ಫಸ್ಟ್ ದಿನ ಬಂದಾಗ ಅವ್ರ ಸೈನ್ಸ್ ಪಿರಿಯಡ್ ಬಂದ ಎಲ್ಲಾರ್ಗು ಜೋರ್ ಬೈದಿದ್ದೆ. ನಾ ಅನ್ಕೊಂಡಿದ್ನಿ ಅವ್ರು ಬಾಳ್ ಸಿಟ್ ಅದಾರಂತೆ. ಆದ್ರ ಆಮ್ಯಾಗ ಗೊತ್ತಾಯ್ತು ಸೆಕೆಂಡ್ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಅವ್ರ ನಮ್ ಜೊತೆ ಹಾಡಾಡಿ ಮಸ್ತ್ ಎಂಜಾಯ್ ಮಾಡಿ ಮತ್ತ ನಮ್ಗ ಎಲ್ಲಾ ತರ ನೋಟ್ಸ್ ಸ್ಟಡಿ ಅವರಿಗೆ ಅವ್ರ ಮನಿ ಒಳಗ್ ಟೈಮ್ ಸ್ಪೆಂಡ್ ಮಾಡೋದ್ ಬಿಟ್ಟ ಬಂದ್ ನಮ್ ಜೊತೆ ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡ್ತಾರ. ಮತ್ತ ನಮ್ಗೆಲ್ಲಾ ಎನ್ಕರೇಜ್ ಮಾಡಿ ಅವತ್ತ ಮೆಡಿಟೇಷನ್ ಹೆಂಗ್ ಮಾಡ್ಬೇಕು, ನಾವ್ ಸ್ಟಡಿ ಹೆಂಗ್ ಮಾಡ್ಬೇಕು, ನಮ್ ಟೈಮ್ ಟೇಬಲ್ ನಾವ್ ಹೆಂಗ್ ಹಾಕೋಬೇಕಂತೇಳಿ ನಮ್ಗ ಎಷ್ಟ್ ಚಲೋ ಸೌಜನ್ಯ ಮಿಸ್ ಗೈಡ್ ಮಾಡಿದ್ರ. ಅದ್ಕ ಥ್ಯಾಂಕ್ ಯು ಮಿಸ್. ಆಮ್ಯಾಗ ಪವಿತ್ರ ಮಿಸ್ ಅವ್ರ ಚೈಲ್ಡಿಶ್ ಬಿಹೇವಿಯರ್ ನಂಗೆ ಬಾಳ ಇಷ್ಟ ಆಕೇತಿ. ಎಲ್ಲಾರ್ನು ಬಾಳ್ ಕೇರ್ ಮಾಡ್ತಾರ. ಅವ್ರ ಹೆಂಗಪ್ಪ ಅಂದ್ರ ಯಾರೋ ಸರ್ಸ್ ಟೀಚರ್ಸ್ ಬಡಿಯಾತಿದ್ರಂದ್ರ ಎಲ್ಲಾರ್ನು ತಡಿಸ್ ನಿಂತಿರ್ತಾರ. ಮತ್ತ ಅವ್ರ ಬಾಳ ಇಷ್ಟ ಆಕಾರ. ಅದಕ್ಕ ಥ್ಯಾಂಕ್ ಯು ಮ್ಯಾಮ್. ಅಂಡ್ ಬಸಮ್ಮ ಮಿಸ್ ಅವ್ರಿಗೆ ನಾನು ಇನ್ನೊಂದ ಡೌಟ್ ಕೇಳಿದ್ನಿ. ಎಷ್ಟ್ ಚಂದ ಅವ್ರ ನಂಗೆ ಅಮ್ಮ ಅಂತ ಮಾತಾಡ್ಸಿದ್ರು. ನಂಗೆ ಅಮ್ಮ ಅಂತ ಮಾತಾಡ್ಸೋರ್ ಎಲ್ಲಾರು ಬಾಳ ಇಷ್ಟ ಆಕಾರ. ಯಾಕಂದ್ರ ಅಮ್ಮ ಅಂತಂದ್ರ ಅವ್ರು ನಮ್ನ ಹಚ್ಕೊಂಡಿರ್ತಾರ ಅಂತ ಅರ್ಥ ನನ್ ಪ್ರಕಾರ. ಅದಕ್ಕ ಥ್ಯಾಂಕ್ ಯು ಬಸಮ್ಮ ಮಿಸ್. ಮತ್ತ ನಾನು ನಮ್ ಇಂಗ್ಲಿಷ್ ಸರ್ ಸಂಗಮೇಶ್ ಗಣಾಚಾರಿ ಸರ್ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ. ಅವ್ರ ಇವತ್ತು ಇಲ್ಲಿ ಪ್ರೆಸೆಂಟ್ ಇಲ್ಲ, ಆದ್ರೂ ಅವ್ರು ನಂಗೆ ಇಷ್ಟ. ಅವ್ರು ನಂಗೆ ಬಾಳ ಗ್ರಾಮರ್ ಮತ್ತೆ ಇಂಗ್ಲಿಷ್ ಬೇಸ್ಮೆಂಟ್ ಕೊಟ್ರು. ಅದಾದ್ಮ್ಯಾಗ ಅವರು ಪಾಠ ಎಷ್ಟ್ ಚಂದ ಹೇಳ್ತಿದ್ರು. ಮತ್ತ ಅವ್ರನ್ನ ನಾನು ಲಾಫಿಂಗ್ ಸ್ಟಾರ್ ಅಂತ ಕರೆಯಕ್ ಇಷ್ಟ ಪಡ್ತೀನಿ. ಅದಾದ್ಮ್ಯಾಗ ನಾ ಪಿ ಸರ್ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ. ಪಿ ಸರ್ ನ ಲಾಸ್ಟ್ ಯಾಕೆ ತಗೊಂಡಿಪ್ಪ ಅಂದ್ರ ಅವ್ರ ಜೊತೆ ಮೆಮೊರೀಸ್ ಬಾಳ ಅದಾವ. ಅದಕ್ಕ ಅವ್ರ ಲಾಸ್ಟ್ ತಗೊಂಡ ಹೇಳತ್ತೀನಿ. ಪಿ ಸರ್ ಅವರು ನಗುಮುಖದ ಒಡೆಯ.
ಯಾವ ಸೀರಿಯಸ್ ಬಿಹೇವಿಯರ್ ಇದ್ರು ಅವ್ರ ನಗುಮುಖದ ಒಡೆಯ ಯಾಕಂತಂದ್ರಪ್ಪ ಎಂತ ಸೀರಿಯಸ್ ಟೈಮ್ದಾಗ ಅವ್ರ ಒಂದ್ ಸ್ವಲ್ಪ ಸ್ಮೈಲ್ ಮಾಡಿದ್ರ ನಗ್ ಬಿಡ್ತಾರ. ಅವ್ರಿಗೆ ಸಿಟ್ ಅನ್ನೋದು ಬರಂಗಿಲ್ಲ. ಅದ್ಕ ಪೀಸ್ ಅವ್ರಿಗೆ ಸಿಟ್ ಅನ್ನೋದು ಬರಂಗಿಲ್ಲ. ಮತ್ತ ನಮ್ ನಕ್ಕೋತನ ಎಲ್ಲಾ ವಿಷಯದಾಗೂ ನಾವ್ ಹೆಂಗ ನಡಿಬೇಕು, ಹೆಂಗ ಅದ್ನ ಅರ್ಥ ಮಾಡ್ಕೋಬೇಕಂತೇಳಿ ನಗಸ್ಕೋತನ ನಮ್ಗೆಲ್ಲಾ ತಿಳಿಸ್ಕೊಟ್ಟಾರ. ಅದ್ಕ ಪಿ ಸರ್ಗೂ ಥ್ಯಾಂಕ್ ಯು. ಸುಸ್ಮಿತಾ ಮಿಸ್ ಈಚೆ ಕಡೆ ಹಾಸ್ಟೆಲ್ ಇರ್ತಾರ. ಆದ್ರೂ ಅವ್ರ ಜೊತೆ ನನ್ ಬಾಂಡಿಂಗ ಬಾಳ ಐತಿ. ಅವ್ರ ಜೊತೆ ನಾ ಬಾಳ್ ಮಾತಾಡ್ತೀನಿ. ಮತ್ತ ಅವ್ರನ್ನ ಏನ್ರ ಮಿಸ್ ಊಟ ಆತ್ರಿ ಅಂತ ಕೇಳಿದ್ರ ಡೈಮಂಡ್ ಆಫ್ CCC ಕಟ್ ಅಂತ ಹೇಳಂಗ ಎಷ್ಟ್ ಚಂದ ಮಜಾ ಮಾಡ್ತಾರ. ಅವ್ರು ಬಾರಿ ಮಾತಾಡ್ತಾರ. ನಂಗ ಅದ್ ಬಾಳ ಇಷ್ಟ. ಮತ್ತ ಆಮ್ಯಾಗ ಅವ್ರ ಎಲ್ಲಾರ್ನು ಕೇರ್ ಮಾಡ್ತಾರ. ಆದ್ರೂ ಬೈತಾರ. ಬೈದ್ಮ್ಯಾಗು ಎಷ್ಟ್ ಚಂದ ಡೈಮಂಡ್ ಆಫ್ CCC ಕಟ್ ಅಂತ ಹೇಳ್ತಾರ. ಅದ್ ಡೈಲಾಗ್ ನಂಗೆ ಬಾಳ ಇಷ್ಟ. ನೆಕ್ಸ್ಟ್ ರವಿ ಸರ್, ನಮ್ಗ ಒಮ್ಮೆ ನಮ್ ಕ್ಲಾಸಿಗೆ ಬಂದ ಸ್ಟೋರಿ ಹೇಳಿದ್ರು. ಆ ಸ್ಟೋರಿನು ಮೋಟಿವೇಶನ್ ಮ್ಯಾಗ ಹೇಳಿದ್ರು. ಆ ಮೋಟಿವೇಶನ್ ನಮ್ಗ್ ಬಾಳ ಇಷ್ಟ ಆಯ್ತು. ಅದಕ್ಕ ಅವ್ರಿಗೂ ಥ್ಯಾಂಕ್ ಯು ಸರ್. ಮತ್ತ ಪ್ರವೀಣ್ ಸರ್ ಅವರು ಇಂಗ್ಲಿಷ್ ನ ಟೀಚ್ ಮಾಡ್ತಾರ. ಅವ್ರಿಗೆ ಇಂಗ್ಲಿಷ್ ಸ್ಟಾರ್ ಅಂತ ಕೊಡಕ್ ಇಷ್ಟ ಪಡ್ತೀನಿ. ಅವ್ರು ಇಂಗ್ಲಿಷ್ ಬಾರಿ ಮಾತಾಡ್ತಾರ. ಅವ್ರು ಮಾತಾಡೋ ಸ್ಟೈಲ್ ನಂಗೆ ಬಾಳ ಇಷ್ಟ. ಥ್ಯಾಂಕ್ ಯು ಸರ್. ನಾ ಈಗ ಮಲ್ಲು ಸರ್ ಬಗ್ಗೆ ಮಾತಾಡಕ್ ಇಷ್ಟ ಪಡ್ತೀನಿ. ಅವ್ರು ಎಷ್ಟು ಸಣ್ಣವರಾಗಿದ್ರು ಅವ್ರಿಗೆ ಕೊಟ್ಟಂತ ರೆಸ್ಪಾನ್ಸಿಬಿಲಿಟಿನ ಬಾರಿ ನಿಭಾಯಿಸ್ತಾರ. ಅವರಿಗೆ ಮೂರ್ತಿ ಚಿಕ್ಕದಾಗಿದ್ದರು ಕೀರ್ತಿ ದೊಡ್ಡದು ಅಂತ ಹೇಳಕ್ ಇಷ್ಟ ಪಡ್ತೀನಿ. ಮತ್ತ ಅವ್ರು ನಮ್ಗೆ ಯಾವ್ದು ಸಬ್ಜೆಕ್ಟ್ ಟೀಚ್ ಮಾಡಂಗಿಲ್ಲ. ಆದ್ರೂ ಅವ್ರ ಜೊತೆ ನಾವು ಬಾಂಡೇಜ್ ಬಾಳ್ ಬೆಳೆಸ್ಕೊಂಡಿವಿ. ಯಾಕಪ್ಪ ಅಂದ್ರ ನಾವು ಊಟಕ್ ಕುಂತಾಗತಿ ಎಲ್ಲಾ ನಮ್ ಜೊತೆ ಮಸ್ತ್ ಮಾತಾಡ್ಯಾರ. ಅದ್ಕ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂಡ್ ಆಲ್. ಮತ್ತ ರಾಜು ಸರ್ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ. ಅವ್ರು ಆಂಕರಿಂಗ್ ಸ್ಟಾರ್ ಅಂತ ಹೇಳಿ ಅವ್ರಿಗೆ ನೇಮ್ ಕೊಡ್ತೀನಿ. ಅವ್ರ ಸೂಪರ್ ಸಂಡೇ ದಿನ ಬಂದ ನಮ್ನೆಲ್ಲಾ ನಗಿಸಿ ತಾವು ನಮ್ ನಗುವಿನ ಒಳಗ ಭಾಗಿಯಾಕಾರ. ಅದ್ಕ ಥ್ಯಾಂಕ್ ಯು ಸರ್. ಈಗ ಚಾಲುಕ್ಯ ಕೋಚಿಂಗ್ ಬಗ್ಗೆ ಹೇಳ್ಬೇಕಂದ್ರ ಬಾಳ ಐತಿ. ಅದ್ ಯಾವಾಗ್ಲೂ ನಮ್ಗ ಎಜುಕೇಶನ್ ಕೊಟ್ಟಿರ್ತೈತಿ. ನಾನ್ ಯಾವತ್ತೂ ಈ ಚಾಲುಕ್ಯ ಜೊತೆ ಇದ್ದ ಈ 2 ತಿಂಗಳ ಯಾವತ್ತೂ ಮರೆಯಂಗಿಲ್ಲ. ಹಕ್ಕಿ ಇರೋದು ಗೂಡಲ್ಲಿ, ನಾವಿರುವುದು ನಮ್ಮ ಚಾಲುಕ್ಯದಲ್ಲಿ. ಥ್ಯಾಂಕ್ ಯು.